ಓಟ್ಗಾಗಿ ಇಷ್ಟು ದ್ರೋಹ ಮಾಡೋದು ಒಳ್ಳೇದಲ್ಲ. ಹೆಂಗಸರಿಗೆ ಬಸ್ ಫ್ರೀ ಕೊಟ್ಬಿಟ್ರೆ, ಕರೆಂಟ್ ಫ್ರೀ ಕೊಟ್ಬಿಟ್ರೆ ಸಾಕ. ನೀನು ಸಾಲ ಮಾಡ್ಕೊಂಬಿಟ್ಟಿಲ್ಲಿ ನನಗೆ ದುಡ್ಡು ಕೊಡು ಒಂದು ಕೈ ಚಾಚಿದ್ರೆ ಕೊಡ್ತಾರಾ? ಈಗ ಬಾಂಬ್ ಬ್ಲಾಸ್ಟ್ ಆಗಿದೆ, ಅದನ್ನು ತಂಡಿ ಮಾಡಿಬಿಡ್ತಾ ಇದ್ದಾರೆ. ನಿಂದು ಕೋಟಿಗಟ್ಟಲೆ ಆಸ್ತಿ ಆಯ್ತಲ್ಲಪ್ಪ, ಮಾಡು. ದೇಶಕ್ಕೆ ದ್ರೋಹ ಮಾಡ್ದಂಗೆ, ಕರ್ನಾಟಕಕ್ಕೆ ಅಲ್ಲ. ಇವರು ಬರೀ ಮುಚ್ಚಿಸೋದ್ರಲ್ಲೇ ಇದ್ದಾರೆ, ಮೆಚ್ಚಿಸೋದ್ರಲ್ಲಿ ಇಲ್ಲ. ಜನ ಮೆಚ್ಚಿಸೋ ಕೆಲಸ ಮಾಡಬೇಕು. ಯಾವಾಗ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅಲ್ಲೇ ಗುಂಪು ಸೇರ್ಕೊಂಡು ಅಲ್ಲೇ ಹೊಡಿಬೇಕು ಎಲ್ಲರೂ ಸೇರಿ. ಓಟ್ ಬೇಕಾಗಿದೆ ಕಾಂಗ್ರೆಸ್ನವ್ರಿಗೆ. ಪ್ರತಿಯೊಂದು ಜನ ತಲೆ ಮೇಲೆ ಹೊಡೆಯೋಂಥದ್ದೇ ಕೆಲಸ ಆಗಿದೆ. ನಾನು ಕರ್ನಾಟಕದಲ್ಲೇ ಅನ್ನ ತಿಂದು, ಇಲ್ಲೇ ಬೆಳೆದು, ಇಲ್ಲೇ ಕಾವೇರಿ ನೀರು ಕುಡಿದು ಕರ್ನಾಟಕದ ಅನ್ನ ತಿಂದು ಬೆಳೆದವನು. ಇವರು ಮಾಡ್ತಾರೋ ರಾಜಕೀಯ ಸರಿ ಇಲ್ಲ. ಓಟ್ ಬ್ಯಾಂಕಿಂಗ್ ಅಂದರೆ ಓಟ್ಗಾಗಿ ಇಷ್ಟು ದ್ರೋಹ ಮಾಡೋದು ಒಳ್ಳೆಯದಲ್ಲ. ಏನು ಫ್ರೀ ಕೊಟ್ಟಿದ್ದಾರೆ? ಹೆಂಗಸರಿಗೆ ಬಸ್ ಫ್ರೀ ಕೊಟ್ಬಿಟ್ರೆ, ಕರೆಂಟ್ ಫ್ರೀ ಕೊಟ್ಬಿಟ್ರೆ ಸಾಕ. ಗಂಡಸರಿಗೆ ಏನು ಮಾಡಿದ್ದಾರೆ? ಎಲ್ಲ ಬೆಲೆ ಜಾಸ್ತಿ ಮಾಡಿದ್ದಾರೆ ಗಂಡಸರದ್ದು ಐಟಮ್ಗಳೆಲ್ಲ. ಸರ್, ಇದೀಗ FSL ವರದಿ ಬಂದಿದೆ. FSL ವರದಿ ಬಂದರೂ ಕೂಡ ಕಾಂಗ್ರೆಸ್ನ ಕೆಲ ನಾಯಕರು ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ತಪ್ಪದು. ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಾರೆ? ಆತಂಕವಾದಿಗಳಿಗೆ ಸಪೋರ್ಟ್ ಯಾಕೆ ಮಾಡ್ತಾರೆ ಸ್ವಾಮಿ ಇವರು? ಮಾಡಬಾರ್ದು, ತಪ್ಪದು. ಅದು ದ್ರೋಹ ಮಾಡ್ದಂಗೆ, ಅನ್ನ ತಿಂದು ದ್ರೋಹ ಮಾಡ್ದಂಗೆ, ಅದು ದೇಶಕ್ಕೆ ದ್ರೋಹ ಮಾಡ್ದಂಗೆ, ಕರ್ನಾಟಕಕ್ಕೆ ಅಲ್ಲ. ಕರ್ನಾಟಕ ಜನ ಉದಾಹರಣೆಗೆ ಹೇಳ್ತೀನಿ, ಇದೇ ಮಡ್ರಾಸ್ಗೆ ಹೋಗಿ ಒಂದು ಅಡ್ರೆಸ್ ಕೇಳಿ, ಪೋಡಾಡೆ ಆತ ಅಂತ ಬೈತಾರೆ ಅಲ್ವಾ? ಅದೇ ಅವರು ತಮಿಳ್ನವರಾಗಲಿ, ಹಿಂದಿಯವರಾಗಲಿ, ಮಲಯಾಳದವರಾಗಲಿ, ಯಾರೇ ನಮ್ಮ ಬೆಂಗಳೂರಿಗೆ ಬರಲಿ ಕರ್ಕೊಂಡೋಗಿ ಬಿಡ್ತೀವಿ ನಾವು. ಅಡ್ರೆಸ್ ತೋರಿಸ್ತೀವಿ, ನೋಡಪ್ಪ ಇದೇನಪ್ಪ ಅಂತ. ಯಾಕೆ ಅವ್ರು ಯಾಕೆ ಮಾಡಲ್ಲ ಬೇರೆ ರಾಜ್ಯದವರು? ಸರ್, ಇದೀಗ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ನಮ್ಮ ತಪ್ಪದು. ದೇಶದ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ತಪ್ಪದು. ಇದೀಗ 3 ಮಂದಿಗೆ ಅರೆಸ್ಟ್ ಮಾಡಿದ್ದಾರೆ. ಇವಾಗ ಅರೆಸ್ಟ್ ಮಾಡಿಬಿಟ್ರೆ ಸಾಕ ಸ್ವಾಮಿ, ಅವ್ರಿಗೆ ಶಿಕ್ಷೆ ಕೊಡಬೇಕು, ಪನಿಷ್ಮೆಂಟ್ ಮಾಡಬೇಕು ಅವ್ರನ್ನ. ಇವ್ರು ಯಾಕೆ ಸಪೋರ್ಟ್ ಮಾಡ್ತಾರಂತ ಅವ್ರಿಗೆ? ಅಲ್ಲೇ ಹೊಡಿಬೇಕು. ಯಾವಾಗ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅಲ್ಲೇ ಗುಂಪು ಸೇರ್ಕೊಂಡು ಅಲ್ಲೇ ಹೊಡಿಬೇಕು ಎಲ್ಲರೂ ಸೇರಿ. ಅವ್ರ ಧರ್ಮದೇಟ್ ಹೊಡಿಬೇಕು. ಯಾಕೆ ಹೊಡಿಯಲ್ಲ? ಅವ್ರಿಗೆ ಯಾಕೆ ಶಿಕ್ಷೆ ಕೊಡಲ್ಲ? ಈ ರಾಜಕೀಯ ಸರಿ ಇಲ್ಲ, ನಿಜವಾಗ್ಲೂ ಸರಿ ಇಲ್ಲ. ನೋಡಿ, ಪ್ರಧಾನಮಂತ್ರಿ ಮೋದಿಯವರು ಒಂದು ಕಾಲದಲ್ಲಿ ಅವ್ರ ತಂದೆ ಟೀ ಮಾರುವಾಗ ಟೀ ಮಾರ್ತಾಯಿದ್ರು ಅವರು. ಇವತ್ತು ಪ್ರಧಾನಮಂತ್ರಿ ದೇಶನ ಎಷ್ಟು ಚೆನ್ನಾಗಿ ಯಾವ ಲೆವೆಲ್ಗೆ ತಂದಿದ್ದಾರೆ. ಇವತ್ತು ನಮ್ಮ ಭಾರತ ದೇಶ ಒಂದೇ ನಂಬರ್ಗೆ ಹೋಗುತ್ತೆ ಇನ್ನು ಮುಂದಕ್ಕೆ ಭಾರತ ದೇಶ ಅಲ್ವಾ? ಎಷ್ಟು ಮೆಚ್ಚುಗೆ ಪಡ್ತಾರೆ. ಅವರೆಲ್ಲ ಮೆಚ್ಚುಗೆ ಪಡೋವಾಗ ಇವರೆಲ್ಲ ಯಾಕೆ ವಿರೋಧ ಮಾಡ್ತಾರೆ ಅವ್ರನ್ನ? ಏನು ತಪ್ಪು ಮಾಡಿದ್ದಾರೆ ಅವರು? ಅವರೆಲ್ಲ ಒಳ್ಳೆಯದೇ ಮಾಡು. ನೀನು ಸಾಲ ಮಾಡ್ಕೊಂಬಿಟ್ಟಿಲ್ಲಿ ನನಗೆ ದುಡ್ಡು ಕೊಡು ಒಂದು ಕೈ ಚಾಚಿದ್ರೆ ಕೊಡ್ತಾರಾ? ನಿಂದು ಕೋಟಿಗಟ್ಟಲೆ ಆಸ್ತಿ ಆಯ್ತಲ್ಲಪ್ಪ, ಮಾಡು. ರಸ್ತೆ ರಿಪೇರಿ ಮಾಡಿಸು, ಆಮೇಲೆ ಎಲ್ಲೆಲ್ಲಿ ನೀರಿಲ್ಲ ಅವ್ರು ಕೊಡಿಸು, ನೀನು ದುಡ್ಡು ಖರ್ಚು ಮಾಡು, ನಿನಗೆ ಒಳ್ಳೆ ಹೆಸರು ಬರ್ತದೆ. ಸರ್, ಇದೀಗ FSL ವರದಿ ಬಂದಿದೆ. ಬಂದ್ರೂ ಕೂಡ ಕೆಲ ಕಾಂಗ್ರೆಸ್ ನಾಯಕರು ಇದು ವರದಿ ಸರಿ ಇಲ್ಲ ಅನ್ನುವಂಥ ಮಾತುಗಳನ್ನ ಸರಿ. ಅದು ವರದಿ ಸರದಿ ಇಲ್ಲ ಅಂತ ಇವತ್ತು ಹೇಳ್ತಾ ಇಲ್ಲ ಅವರು. ಅವತ್ತಾಯ್ತಲ್ಲ, ಅವತ್ತಿಂದನೂ ಅವ್ರು ಅದೇ ವರದಿನೇ ಹೇಳ್ತಾ ಇದ್ದಾರೆ. ವರದಿ ಸರಿ ಇಲ್ಲ ಅಂತ ಹೇಳೋದಕ್ಕೆ ಈಗ ರಾಜ್ಯಸಭೆ ಸದಸ್ಯ ಗೆದ್ದಲ್ಲ, ನಾಸೀರ್ ಹುಸೇನೋ ಯಾರೋ ಮುಸಲ್ಮಾನ್ ಅವರು ಗೆದ್ದಾಗ ಆಯಪ್ಪ ಒಳ್ಳೆತನ ಏನು ಮಾಡಬೇಕಾಗಿತ್ತು ಅಂದರೆ, ಪಾಕಿಸ್ತಾನ ಜಿಂದಾಬಾದ್ ಅಂತ ಸರ್ಕಾರದ ಕೆಲಸ, ದೇವ್ರ ಕೆಲಸ ಅನ್ನೋಂಥ ದೇವಸ್ಥಾನದಲ್ಲೇ ಅವರು ಇದರಲ್ಲಿ ಅಲ್ಲಿ ಇವರು ಹೇಳಿದಾಗ, ಬೇರೆ ಈಗ 4-3 ಜನ ಹೇಳಿದಾರಲ್ಲ, ಅವರು ಹೇಳಿದಾಗ ಇವರು ಅದ್ರ ಬಗ್ಗೆ ಆಗಿದೆಯಾ ನಾನು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದರೆ ಜನ ಸುಮ್ಮನಾಗ್ತಾಯಿದ್ರು. ಅವತ್ತೇ ಅಯ್ಯಪ್ಪ ಮಾಡಿದ್ದಾರೆ ಅನ್ನೋದೇ ಅವನಿಗೆ ಮನಸ್ಸಿಗೆ ಗೊತ್ತಿದೆ. ಹಂಗಿದ್ದು ಮೀಡಿಯಾದವ್ರನ್ನೇ ಫಸ್ಟು ರೇಗ್ಬಿಟ್ಟ. ಫಸ್ಟ್ ಆಫ್ ಆಲ್ ಮೇಯ್ನ್ ಅದು ತಪ್ಪಿದೆ. ನೆಕ್ಸ್ಟು FSL ವರದಿ ಇವರೇ ತರಿಸ್ಕೊಂಡಿದ್ದಾರೆ, ಕಾಂಗ್ರೆಸ್ ಅವರೇ. ಫಸ್ಟೇ ಸಪ್ರೇಟಾಗಿ ನಾವು ಮಾಡಿಸಿದ್ದೀವಿ ಅಂತ ಯಾರೋ ನಮ್ಮ ಮಂತ್ರಿಗಳಾದವರೇ ಹೇಳಿದ್ದಾರೆ, ನಾವು ಸಪ್ರೇಟ್ ಮಾಡಿಸಿದ್ದೀವಿ ಅಫಿಷಿಯಲಾಗಿ, ಸರ್ಕಾರದಲ್ಲ ಅಂತ. ಆವಾಗ ಮಾಡಿದಾಗಲೂ ಇವ್ರು ತಿಳಿಸಿಲ್ಲ, ಆಯ್ತಾ? ಇವಾಗ ಬಂದಿದೆ, ಅದನ್ನು ತಗೊಳ್ಳೋಂಥ ಸೌಜನ್ಯತೆಯೂ ಇಲ್ಲ. ಇನ್ನು ಅದ್ರ ಬಗ್ಗೆ ಎಲ್ಲ ಇವರು FSL ಕರೆಕ್ಟಾಗಿಲ್ಲ, ಇದನ್ನೇ ಸಮಜಾಯಿಸ್ಕೊಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಮೇಯ್ನಾಗಿ ಸಮಾಜಕ್ಕೆ ಒಳ್ಳೆತನ ಕೊಡಬೇಕಾದಂಥವ್ರು ಇವರೇ ಆಗೊಂದು ಈಗೊಂದು ಸುಮ್ಮನೆ ದಿಕ್ಕು ಬದಲಾಯಿಸ್ತಾ ಇದ್ದಾರೆ. ಈಗ ಇಷ್ಟು ದಿವಸ ಆಗಿದೆ, ಇನ್ನು ಎಷ್ಟು ದಿವಸಕ್ಕೆ ಇನ್ನೂ ಯಾವ ಥರ ತೊಗೊಂಡು ಹೋಗ್ತಾರೋ. ಈಗ ಬಾಂಬ್ ಬ್ಲಾಸ್ಟ್ ಆಗಿದೆ, ಅದನ್ನು ತಂಡಿ ಮಾಡಿಬಿಡ್ತಾ ಇದ್ದಾರೆ. ಮೀಡಿಯಾದವರು ತೊಗೊಂಡು ಹೋಗ್ತಾ ಇದ್ರೆ ನೀವು ಅವ್ರಿಗೂ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ಮೇಯ್ನಾಗಿ ಅವ್ರ ಮುಂದಕ್ಕೆ ಜಾಸ್ತಿ ಸಲ ನೀವೇ ಅವ್ರಿಗೆ ವರದಿ ತೊಗೊಂಡು ಹೋಗ್ತಾ ಇದ್ರೆ ಗೊತ್ತಾಗುತ್ತೆ. ಇವರು ಬರೀ ಮುಚ್ಚಿಸೋದ್ರಲ್ಲೇ ಇದ್ದಾರೆ, ಮೆಚ್ಚಿಸೋದ್ರಲ್ಲಿ ಇಲ್ಲ. ಜನ ಮೆಚ್ಚಿಸೋ ಕೆಲಸ ಮಾಡಬೇಕು. ಇವರು ಬರೀ ಓಟು ಮತ, ಅವ್ರಿಗೆ ಏನು ಬೇಕಾಗಿದೆ? ಓಟ್ ಬೇಕಾಗಿದೆ. ಕಾಂಗ್ರೆಸ್ನವ್ರಿಗೆ ಪ್ರತಿಯೊಂದು ಜನ ತಲೆ ಮೇಲೆ ಹೊಡೆಯೋಂಥದ್ದೇ ಕೆಲಸ ಆಗಿದೆ. ಇಷ್ಟು ದಿನ ಗ್ಯಾರಂಟಿಗಳು ಕೊಟ್ಟು ಎಲ್ಲ ನಮ್ಮ ಆಟೋದವರಿಗೆ ಪ್ರತಿಯೊಬ್ಬರಿಗೂ ತೊಂದರೆ ಕೊಟ್ಟಿದ್ದಾಯಿತು. ಈಗ ಸುಮ್ಮನೆ ಅದನ್ನು ತ್ಯಾಪೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಅವರೇ ಸರ್ಕಾರ ಅವ್ರದೇ ಈಗ 3 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ, ಆದರೂ ಕೂಡ ಗೊತ್ತಾ ಇಲ್ಲ ಸರ್. ಅದು ಅರೆಸ್ಟ್ ಮಾಡಿದ್ರು ಅವ್ರಿಗೆ ಯಾವ ಶಿಕ್ಷೆ ಕೊಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಇನ್ನೂ ಟೈಮ್ ಆಗಿಲ್ವಲ್ಲ. ನಿನ್ನೆ ಅರೆಸ್ಟ್ ಮಾಡಿದ್ದಾರೆ, ಇನ್ನೂ ಹೇಳೋಕ್ಕೆ ಇವ್ರಿಗೆ ಇದಿಲ್ವಲ್ಲ. ಯಾವ್ದಾದ್ರು ಹೇಳ್ಬೋದಲ್ಲ.
ಸುಮ್ಮನೆ ವೇಸ್ಟ್ ಇವರು ಮಾಡ್ತಾರೋ ಕೆಲಸನೇ ವೇಸ್ಟು. ನಮ್ಮ ಇದ್ರ ಬಗ್ಗೆ ಇವ್ರು ಮಾಡಿರೋದು ಈಗ FSL ವರದಿ ಬಗ್ಗೆಯಲ್ಲಿ ಇವ್ರು ಇನ್ನೂ ಶಿಕ್ಷೆ ಕೊಡದೇ ಇರೋದು ತುಂಬ ನಮಗೆ ಬೇಜಾರು ಅನ್ನಿಸ್ತಾ ಇದೆ. ಬೀಟ್ ಪ್ಲಸ್ ಕರ್ನಾಟಕ.